ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಕೊಡಗು ಜಿಲ್ಲಾ ಘಟಕ ಮತ್ತು ಕನ್ನಡ ಭವನದ ಕೊಡಗು ಜಿಲ್ಲಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಕೊಡಗು ಜಿಲ್ಲಾ ಚುಟುಕು ಕಾವ್ಯಶ್ರೀ ಪ್ರಶಸ್ತಿ, ಕನ್ನಡ ಭವನ ಕಾಸರಗೋಡಿನ ಪ್ರತಿಷ್ಠಿತ ಅಂತಾರಾಜ್ಯ ಪ್ರಶಸ್ತಿಯಾದ ಕನ್ನಡ ಪಯಸ್ವಿನಿ ಪ್ರಶಸ್ತಿ ಪ್ರದಾನ, ಪುಸ್ತಕ ಬಿಡುಗಡೆ ಮತ್ತು ಕೊಡಗು ಮಳೆಗಾಲ ಕವಿಗೋಷ್ಠಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ನಗರದ ಪತ್ರಿಕಾ ಭವನದಲ್ಲಿ ಕೊಡಗು ಕನ್ನಡ ಭವನದ ಅಧ್ಯಕ್ಷ ಬೊಳ್ಳೆಜಿರ ಬಿ. ಅಯ್ಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವೊಂದ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಕೇಂದ್ರ ಸಮಿತಿ ಸ್ಥಾಪಕ ಸಂಚಾಲಕ ಡಾ. ವಾಮನರಾವ್ ಬೇಕಲ್ ಹಾಗೂ ಸಂಧ್ಯಾರಾಣಿ ಟೀಚರ್ ಉದ್ಘಾಟಿಸಿದರು. ಕೊಡವ ಮಕ್ಕಳ ಕೂಟದ 116ನೇ ಪುಸ್ತಕ ಲೇಖಕಿ ಟಿ. ವೈಶಾಲಿನಿ ಅವರು ರಚಿಸಿರುವ ಮುಖವಾಡ ಕವನ ಸಂಕಲನ ಕೃತಿಯನ್ನ ಕನ್ನಡ ಭವನದ ಅಧ್ಯಕ್ಷ ಬೊಳ್ಳೆಜಿರ ಬಿ. ಅಯ್ಯಪ್ಪ ಅವರು ಬಿಡುಗಡೆ ಮಾಡಿದರು. ಮಡಿಕೇರಿ ಆಕಾಶವಾಣಿಯ ನಿವೃತ್ತ ಉದ್ಘೋಷಕ ಸುಬ್ರಾಯ ಸಂಪಾಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೊಡಗು ಮಳೆಗಾಲದ ಕವಿಗೋಷ್ಠಿಯಲ್ಲಿ 35ಕ್ಕೂ ಹೆಚ್ಚು ಬರಹಗಾರರು ಕವನ ವಾಚಿಸಿ ಗಮನ ಸೆಳೆದರು. ಐದನೆಯ ಚುಟುಕು ಶೀರ್ಷಿಕೆ ಸೈ. ರಕ್ತ ಬಯಸುವ ಮನದ ಮುಂದೆ ಅನುಕಂಪ ವಿರಿಸದೆ ಗೊಣಗದೆ ಹಿಂದೂಸ್ತಾನದ ಸೈನ್ಯಕ್ಕೆ ಸೈ ಎನ್ನೋಣ. ಧನ್ಯವಾದಗಳು. ಗೊಂಬೆ ತೋಡಿಗೆ ಕಟ್ಟೆ ಕಟ್ಟಿ ಅದರೊಳು ಈಜಾಡಿದ ಮುಳುಗೆದ್ದ ನನ್ನ ನಿಜ ಕೆಸರಿನ ಗೊಂಬೆಯಾಗಿದ್ದ. ಮತ್ಸ್ಯ ತೋಡಿನ ಬಿಲದಲ್ಲಿ ಇಣುಕಿತು ಮತ್ಸ್ಯವು ಹಿಡಿದೆಳೆದ ನನ್ನ ನಿಜ ಒಣಗಿತು ಗಂಟಲು ಜೋಗಿ. ಎರಡನೆಯ ಚುಟುಕು ಶೀರ್ಷಿಕೆ ಜುಮ್ ಎನಿಸಿತು. ಮೈ ಜುಮ್ ಎನಿಸಲಿಲ್ಲ ಕೊರೆಯುವ ಚಳಿ, ಅನಿಸಿತು ಪಹಲ್ಗಾಮ್ನ ಹೀನತೆ. ನಮಗೆಲ್ಲ ಪಾಠ ಕೊಡಬಹುದು ದ್ರೋಹಿಗಳು ಎಲ್ಲೆಲ್ಲೂ ಕಾಟ, ಬೆಳೆಸಿಕೊಳ್ಳುವ ಮನದಲ್ಲೂ ಮೈಯಲ್ಲೂ ತ್ರಾಣ, ಹೆದರಿದರೆ ನಂಬಿದರೆ ಹೋಗುವುದು ಪ್ರಾಣ. ಯೋಧರಿಗೆ ನಮನ, ಗಡಿಯ ಕಾಯುವ ಯೋಧರಿಗೆ ಇದು ನನ್ನ ನಮನ. ಕನ್ನಡತನಕ್ಕೆ ಮಾನ್ಯತೆ ದೊರೆಯದೆ ಮೂಲೆ ಗುಂಪಾಗಿದ್ದಾರೆ. ಕಾಸರಗೋಡು ಕನ್ನಡದ ಭಾಗವಾಗಿದ್ದರೂ ಸರ್ಕಾರದ ಮೊಂಡುತನಕ್ಕೆ ಸಿಕ್ಕಿ. ಕಾರ್ಯಕ್ರಮದಲ್ಲಿ ಕಿಗ್ಗಾಲು ಎನ್. ಗಿರೀಶ್ ಮೂರ್ನಾಡು, ಮೂಕಳೆರ ಟೈನಿ ಪೂಣಚ್ಚ ಪೊನ್ನಂಪೇಟೆ, ಪಂದ್ಯಂಡ ರೇಣುಕಾ ಸೋಮಯ್ಯ ಹೊಸೂರು ಅಂಬತ್ತಿ, ಅಪರ್ಣಾ ಹುಲಿತಾಳ, ಅಯ್ಯನೆರವಂಡ, ಪ್ರಿತುನ್ ಪೂವಣ್ಣ ಅವರಿಗೆ ಕೊಡಗು ಜಿಲ್ಲಾ ಚುಟುಕು ಕಾವ್ಯಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕನ್ನಡ ಭವನ ಕಾಸರಗೋಡಿನ ಪ್ರತಿಷ್ಠಿತ ಅಂತಾರಾಜ್ಯ ಪ್ರಶಸ್ತಿಯಾದ ಕನ್ನಡ ಪಯಸ್ವಿನಿ ಪ್ರಶಸ್ತಿಯಿಂದ ಕವಯತ್ರಿ ಲೇಖಕಿ ಸ್ಮಿತಾ ಅಮೃತರಾಜ್, ಆಕಾಶವಾಣಿ ನಿವೃತ್ತ ಉದ್ಘೋಷಕ ಸುಬ್ರಾಯ ಸಂಪಾಜೆ, ಸ್ಪೀಚ್ ಆ್ಯಂಡ್ ಇಂಪ್ಲಾಂಟ್ ಕ್ಲಿನಿಕ್ ಇಂಡಿಯಾ ಮತ್ತು ಬರ್ಕರ ಪೋಸ್ಟ್ ಎಂಡಿ ಝೈರಸ್ ಥಾಮಸ್ ಅಲೆಕ್ಸಾಂಡರ್ ಅವರಿಗೆ ನೀಡಿ ಗೌರವಿಸಲಾಯಿತು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸುಬ್ರಾಯ ಸಂಪಾಜೆ, ಎಲ್ಲರನ್ನ ಬೆಸೆಯುವ ದೊಡ್ಡ ಶಕ್ತಿ ಸಾಹಿತ್ಯಕ್ಕಿದೆ. ಜಡಿಮಳೆಯ ನಡುವೆಯೂ ಹೆಚ್ಚಿನ ಸಂಖ್ಯೆಯ ಬರಹಗಾರರು ಹಾಗೂ ಸಾಹಿತ್ಯ ಅಭಿಮಾನಿಗಳು ಪಾಲ್ಗೊಂಡಿರುವುದು ಶ್ಲಾಘನೀಯವೆಂದರು. ಕರೆದಿದ್ದಾರೆ, ಆದರೆ ದಿಢೀರಾಗಿ ಹೀಗೆ ಮಾತಾಡಲಿಕ್ಕೆ ಹೇಳ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಆದರೂ ಬಂದ ತತ್ಕ್ಷಣ ನನಗೆ ಆದಂಥ ಬಹಳ ದೊಡ್ಡ ಆಶ್ಚರ್ಯವನ್ನು ಬೊಳ್ಳಾಜಿರ ಅಯ್ಯಪ್ಪ ಅವರಲ್ಲಿ ಹಾಗೆ ಸ್ಮಿತಾಕ್ ಅವರಲ್ಲಿ ನಾನು ಹಂಚ್ಕೊಂಡೆ. ಈ ಮಳೆಗೆ, ಈ ಚಳಿಗೆ ಎಂಥ ಆಶ್ಚರ್ಯ! ಈ ಸಭಾಂಗಣ ತುಂಬುವಷ್ಟು ಜನ ಸೇರಿದಾರಲ್ಲ, ಯಾವ ಸಂತೋಷಕ್ಕೆ! ಈಗ ನೋಡಿ, ಪ್ರತಿಯೊಬ್ಬರಿಗೂ ಅವರವ್ರದ್ದೇ ತಾಪತ್ರಯಗಳು, ಚಿಂತೆ ಒಂದೆರಡಲ್ಲ, ಹೊತ್ತಾನೆ. ಯಾರಾದರೂ ತಲೆ ಬಿಸಿ ಇಲ್ಲದವರು ಇದ್ದಾರಾ? ನನ್ನಷ್ಟು ಸುಖಿ ಈ ಭೂಮಿಯಲ್ಲಿ ಯಾರೂ ಇಲ್ಲ ಅಂತ ಹೇಳೋರು ಪ್ರಾಯ ಯಾರೂ ಇರಲಾರು. ಆದರೂ ಕೂಡ ನಮ್ಮೆಲ್ಲರನ್ನ ಬೆಸೆಯುವಂಥ ಒಂದು ಶಕ್ತಿ, ಬೆಸದ ಶಕ್ತಿ ಇದೆಯಲ್ಲ ಸಾಹಿತ್ಯ, ಬಹಳ ದೊಡ್ಡದು. ಅದರಲ್ಲೂ ಕೂಡ ಕಾಸರಗೋಡು ಮತ್ತು ಕರ್ನಾಟಕದ ಈ ಎರಡೂ ಘಟಕಗಳು ಸೇರಿ, ನಮ್ಮ ಕೊಡಗಿನ ಈ ಎರಡು ಘಟಕಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಸಂಬಂಧಪಟ್ಟ ಎಲ್ಲ ಗಣ್ಯರಿಗೂ ಕೂಡ ವಿಶೇಷವಾದಂತಹ ಒಂದು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಕೇರಳ ಕನ್ನಡ ರಾಜ್ಯ ಚುಟುಕು ಸಾಹಿತ್ಯ ಪರಿಷತ್ನ ಕೇಂದ್ರ ಸಮಿತಿ ಸ್ಥಾಪಕ ಸಂಚಾಲಕ ಡಾ. ವಾಮನರಾವ್ ಬೇಕಲ್ ಅವರು ಮಾತನಾಡಿ, ಯುವ ಮನಸ್ಸುಗಳಲ್ಲಿ ಮಾತೃಭಾಷೆ ಕನ್ನಡವನ್ನು ಗಟ್ಟಿಗೊಳಿಸುವುದೇ ಸಂಘಟನೆಯ ಉದ್ದೇಶವಾಗಿದೆ ಎಂದರು. ಕನ್ನಡ ಭವನ ಕಾಸರಗೋಡು ಕನ್ನಡ ಭವನ ಮತ್ತು ಗ್ರಂಥಾಲಯ 2001ರಲ್ಲಿ ನಾನು ಸ್ಥಾಪಿಸಿದ ಸಂಸ್ಥೆ. ಆ ಸಂಸ್ಥೆಯ ಮುಖಾಂತರ ಕಳೆದ 24 ವರ್ಷಗಳ ಕಾಲ ನಿರಂತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಒಂದು
ನಿರ್ಗಮನಕ್ಕೆ ತಲುಪಿದ ನಾವು ನುರಿತವರ, ಕಲಿತವರ, ವಿದ್ವಾಂಸರ, ಹಿರಿಯರ ಜೊತೆಗೆ ಅವರನ್ನು ಮುಂದೆ ನಿಲ್ಲಿಸಿ ಕಾರ್ಯಕ್ರಮವನ್ನು ಅಳವಡಿಸುವುದು ಎಷ್ಟು ಸೂಕ್ತವೋ, ಎಷ್ಟು ಪರಿಣಾಮಕಾರಿಯೋ ಅದರ ಮುಂದೆ ಯುವ ತಲೆಮಾರನ್ನು ಕನ್ನಡದ ಕಡೆಗೆ ಸೆಳೆಯದಿದ್ದರೆ ಈ ಪ್ರಕ್ರಿಯೆಗೆ ಉಳಿಗಾಲವಿಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಳ್ಳಾಜಿರ ಬಿ ಅಯ್ಯಪ್ಪ ಅವರು ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಉಳಿಸಿ ಬೆಳೆಸಲು ಕೇಂದ್ರ ಸಮಿತಿ ಸ್ಥಾಪಕ ಸಂಚಾಲಕ ಡಾಕ್ಟರ್ ವಾಮನ್ ರಾವ್ ಬೇಕಲ್ ಅವರು ನೀಡ್ತಾ ಇರುವ ಕೊಡುಗೆ ಅಪಾರವಾಗಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದವರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ವಾಮನ್ ರಾವ್ ಅವರು ತುಂಬ ಕಾಸರಗೋಡಲ್ಲಿ ಇದ್ದರೂ ಸಹ ಅವರು ತುಂಬ ಅಲ್ಲಿ ಕೂತ್ಕೊಂಡು ಎಲ್ಲವನ್ನು ಸಹ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಏಕೆಂತಂದರೆ ಕನ್ನಡವನ್ನು ಬೆಳೆಸುವ ಉದ್ದೇಶದಿಂದ ಅವರು ಕಾಸರಗೋಡಿನಿಂದ ಇಲ್ಲಿ ಬಂದು ಎಲ್ಲ ಜಿಲ್ಲೆಗಳಲ್ಲಿ ಸಹ ಒಂದೊಂದು ಘಟಕಗಳನ್ನು ತೆರೆದು ಎಲ್ಲ ಕವಿಗಳಿಗೂ ಸಹ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ಸಹ ಅಲ್ಲಿಂದ ತಂದು ನಮಗೆ ಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ. ಮತ್ತು ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ರುಬೀನಾ, ಚಂದನ್ ನಂದರ್ಬೆಟ್ಟು ಆಗಿರ್ಬೋದು, ಅರುಣ್ ಅವರು ಇರ್ಬೋದು, ನಿವ್ಯನ್ ಅವರು ಇರ್ಬೋದು, ಎಲ್ಲರೂ ಸಹ ಎಲ್ಲರ ಹೆಸರನ್ನು ಹೇಳಬೇಕಾಗುತ್ತೆ. ಯಾಕೆಂತೇಳಿದ್ರೆ ಎಲ್ಲರೂ ಸಹ ಒಂದು ತಂಡವಾಗಿ 3-4 ಬಾರಿ ಸಭೆಗಳನ್ನು ಕರೆದು ಎಲ್ಲವನ್ನು ಸಹ ಕೆಲಸಗಳನ್ನು ಸಹ ಹಂಚಿಕೊಂಡು ಒಂದು ತಂಡವಾಗಿ ಇಷ್ಟು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಳಿಸಲು ಸಹಕರಿಸಿದಂಥ ಎಲ್ಲ ತಂಡದವರಿಗೂ ಸಹ ನಾನು ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಎಂ.ಎ. ರುಬೀನಾ ಮಾತನಾಡಿ, ಜಿಲ್ಲೆಯಲ್ಲಿ ಸಂಘಟನೆ ಸ್ಥಾಪನೆಯಾಗಿ ಕೇವಲ 5 ತಿಂಗಳಾಗಿದ್ದು ಈಗಾಗಲೇ ವಿವಿಧ ಕಾರ್ಯಕ್ರಮಗಳಿಂದ ಯಶಸ್ವಿಯಾಗಿ ನಡೆಸಿದ್ದೇವೆ ಎಂದರು. ವಹಿಸಲಾಗಿದೆ. ಹಾಗೆ ನಿನ್ನೆ ಕೂಡ ಏನು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಬಾಲ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆಯಲಿರುವಂತಹ ಮೂಕೋಳಂಡ ನಿತಿನ್ ಕುಶಾಲಪ್ಪ ಅವರನ್ನು ಕೂಡ ಗುರುತಿಸಿ ನಾವು ಗೌರವಿಸಿ ಸನ್ಮಾನಿಸಿದ್ದೀವಿ. ಮತ್ತು ಮುಂದಿನ ಕಾರ್ಯಕ್ರಮವಾಗಿ ಇವತ್ತು ನಿಮ್ಮ ಮುಂದೆ ನಾವು ಮಾಡ್ತಾ ಇದ್ದೀವಿ ಕವಿಗೋಷ್ಠಿ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಹಾಗೆ ಮುಂದಿನ ದಿನಗಳಲ್ಲಿ ನಾವು ಈ 2 ಘಟಕದವರು ಸೇರಿ ಗ್ರಾಮೀಣ ಭಾಗಗಳಲ್ಲಿ ತಾಲೂಕುವಾರು ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಹೆಚ್ಚಿನದಾಗಿ ನಾವು ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತಾ ಯುವ ಪೀಳಿಗೆಗೆ ಕನ್ನಡದ ಬಗ್ಗೆ, ಸಾಹಿತ್ಯದ ಬಗ್ಗೆ ಅರಿವನ್ನು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಪ್ರಕಾರಗಳಿವೆ, ಅದರಲ್ಲಿ ಚುಟುಕು ಕೂಡ ಒಂದು. ಅಂದರೆ ತುಂಬ ಕೆಲವೇ ಪದಗಳಲ್ಲಿ, ಕೆಲವೇ ಸಾಲುಗಳಲ್ಲಿ ಒಂದು ಘನವಾದದ್ದನ್ನು ಹೇಳುವಂಥದ್ದು ಚುಟುಕಿನ ಲಕ್ಷಣ. ಕಿರಿದುದರಲ್ಲಿ ಪಿರಿದರ್ಥ ಅಂತ ಹೇಳ್ತೇವಲ್ಲ, ಹಾಗೆ ನಮ್ಮ ಕವಿ ದಿನಕರ ದೇಸಾಯಿಯವರು ಚುಟುಕಿಗೊಂದು ಗಟ್ಟಿಯಾದಂತಹ ಚೌಕಟ್ಟನ್ನು ಹಾಕಿಕೊಟ್ಟವರು. ನಂತರ ಅವರಿಂದ ಪ್ರೇರೇಪಿತರಾಗಿ ಸಾಕಷ್ಟು ಜನ ಕವಿಗಳು, ಚುಟುಕು ಕವಿಗಳು ಹುಟ್ಟಿಕೊಂಡ್ರು. ಅಂದರೆ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತಹ ಅನೇಕ ಸಂಗತಿಗಳನ್ನು ಒಂದು ವ್ಯಂಗ್ಯವಾಗಿ ಅಥವಾ ಹಾಸ್ಯಭರಿತವಾಗಿ, ವಿಡಂಬನಾತ್ಮಕವಾಗಿ ಹೇಳಲಿಕ್ಕೆ ಒಂದು ಚುಟುಕು ಸಶಕ್ತ ಮಾಧ್ಯಮ ಅಂತ ಅನ್ನಿಸಿತು. ನಮಗೆಲ್ಲ ಈಗ ಗೊತ್ತೇ ಇದೆ, CPK ಅವರ ಕವಿತೆಗಳನ್ನು ಮತ್ತು ದುಂಡಿರಾಜ್ರವರ ಕವಿತೆಗಳನ್ನು ಗಮನಿಸಿದಾಗ ನಮಗೆ ಚುಟುಕು ಕಾವ್ಯದ ಶಕ್ತಿ ಏನು ಅಂತ ಹೇಳುವಂಥದ್ದು ನಮ್ಗೆ ಅರ್ಥ ಆಗ್ತದೆ. ಕೊಡಗು ಕನ್ನಡ ಭವನ ಕೋಶಾಧಿಕಾರಿ ವಿನೋದ್ ಕುಡ್ತೇಕರ್, ಕಾರ್ಯದರ್ಶಿ ವಸಂತ್ ಕೆರೆಮನೆ, ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಕಾಸರಗೋಡು ಜಿಲ್ಲಾ ಘಟಕದ ಅಧ್ಯಕ್ಷ ವಿರಾಜ್ ಅಡೂರು ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು.